ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ಡಿಸೆಂಬರ್ 1ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಕೇಂದ್ರ 4 ಸಚಿವರ ಮನೆ ಎದುರುಗಡೆ ನಾವು ಅಂಗನವಾಡಿ ನೌಕರರು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ICDS ಹುಟ್ಟಿ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ ಮುಗಿದಿದೆ. ಇವತ್ತು ಸರ್ಕಾರ 50ನೇ ವರ್ಷದ ಸಂಭ್ರಮಾಚರಣೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು 50 ವರ್ಷ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಕಡಿತ ಮಾಡಿ 2,700 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ, ₹1,350 ಸಹಾಯಕಿಯರಿಗೆ ಗೌರವಧನ ಕೊಟ್ಟು 50 ವರ್ಷದಿಂದ ಇವತ್ತು ದುಡಿಸ್ಕೊಳ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹100 ಹೆಚ್ಚಳ ಮಾಡಿಲ್ಲ. ಮತ್ತು ಇವತ್ತು ಈ ICDS ಅನ್ನತಂಥ ಸ್ಕೀಮನ್ನು ಬಜೆಟ್ ಕಡಿತ ಮಾಡಿ ಈ ಸ್ಕೀಮು ಮೊಟಕುಗೊಳಿಸಲಿಕ್ಕೆ ಫಲಾನುಭವಿಗಳಿಗೆ ₹1 ಕೂಡ ಹೆಚ್ಚಿಗೆ ಮಾಡಿಲ್ಲ. ಇದ್ದಿದ್ದರಲ್ಲೇ ಕಡಿತ ಮಾಡಿ ಇವತ್ತು GST ಹಚ್ಚಿ ಕೊಡ್ತಕ್ಕಂಥ ಫಲಾನುಭವಿಗಳಿಗೆ ಫುಡ್ ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತು FRS ತರೋದ ಮುಖಾಂತರ ಸುಮಾರು ಫಲಾನುಭವಿಗಳಿಗೆ ಫುಡ್ಲಿಂದ ವಂಚಿತರಾಗಿದ್ದಾರೆ. ಮತ್ತು ಗೌರವಧನ ಹೆಚ್ಚಳಕ್ಕಾಗಿ ಕನಿಷ್ಠ ಕೂಲಿಗಾಗಿ ILC ಶಿಫಾರಸು ಮಾಡಿದ ಪ್ರಕಾರ ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕಂತೇಳಿ ಡಿಸೆಂಬರ್ 1ನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟ 4 ಕೇಂದ್ರದ ಸಚಿವರ ಮನೆ ಎದುರುಗಡೆ ನಾವು ಅಂಗನವಾಡಿ ನೌಕರರ ಸಂಘಟನೆ CITUಲಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಬಗೆಹರಿಯುವ ತನಕ ನಾವು ಹೋರಾಟ ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ. ಅದರ ಜೊತೆಗೆ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರದಾರನು ಕೂಡ ಅವರು ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೂ ₹3,000ರಿಂದ ₹3,500 ಪಗಾರ ಅಷ್ಟೇ ಇರೋದ್ರಲ್ಲಿಂದ ಅವ್ರನ್ನೂ ಕೂಡ ಕೆಲಸ ಸ್ಥಗಿತ ಮಾಡಿ ನಮ್ಮ ಜೊತೆಗೆ ಜಂಟಿಯಾಗಿ ಕೇಂದ್ರ ಸಚಿವರ ಮನೆ ಎದುರುಗಡೆ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ 1ನೇ ತಾರೀಕಿನಿಂದ ಕೆಲಸ ಸ್ಥಗಿತ ಮಾಡಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಶಾಂತಾ ಘಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು. ಸ್ನೇಹಿತರೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಅತ್ಯದ್ಭುತ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಅತ್ಯದ್ಭುತವಾದ ಕೃತಿ ಮುಂದಿನ ಪೀಳಿಗೆಗೆ ಓದುವವರ ನಿರೀಕ್ಷೆಗೆ ಮೀರಿ ಈ ಒಂದು ಕೃತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯನ್ನ, ನಾಡಿನ ಹೆಮ್ಮೆಯನ್ನ, ಮುಂದಿನ ಜೀವನದ ಶೈಲಿಯನ್ನ ಬದಲಾಯಿಸಿದ ನಮ್ಮ ನಾಡಿಗೆ ಮತ್ತಷ್ಟು ಹೆಮ್ಮೆಯನ್ನು ತರುವಂತಹ ಕೃತಿಯಾಗಿರುವಂತಹ ಶುಭ ಹಾರೈಕೆಗಳೊಂದಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂತಹ ನನ್ನೆಲ್ಲ ಪ್ರೀತಿಯನ್ನು ನೋಡಬೇಕು. ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕೃತಿಯ ಮೊದಲನೆಯ ಪ್ರತಿಯನ್ನ ನಮ್ಮ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಅದರ ಪ್ರತಿ ಹಾಗೆ ಪ್ರತಿಯ ಮನೆಯವರು ಇಂತಹ ಒಂದು ಕಾರ್ಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಡಾಕ್ಟರ್ನ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆ ಈ ಒಂದು ಕೃತಿಯ ಪೊಲೀಸ್ ಒಂದಷ್ಟು ಜನರಲ್ಲಿ ಭಯ ಮೂಡಿಸುತ್ತೆ. ಅದು ಒಂದು ಸಾಮಾನ್ಯವಾದಂತಹ ವಿಷಯ. ಪೊಲೀಸ್ ಅಂದ್ರೆ ಸ್ವಲ್ಪ ದೂರದಲ್ಲಿ ಬರುವಂತೆ ಮಾಡಿದ್ದು ನಾವೆಲ್ಲರೂ ಆದಷ್ಟು ಮುಖ